ಕೇಳಬೇಕು ಅಂತ ಕಾಯ್ತಿದ್ದೀರಾ. ವೇದಿಕೆ ಮೇಲೆ ಶ್ರೀ GT ದೇವೇಗೌಡ ಅವರಿಗೆ ಬರ್ಬೇಕಂತ ಕೇಳ್ಕೊಂತೀನಿ. ಸರ್, ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಸರ್. ರೇಷ್ಮೆ ಮಂಡಳಿ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ ರೀತಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಏನದನ್ನು ನಮ್ಮ ರಾಜ್ಯಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅವರ ಊರಿನಲ್ಲೇ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ನಾನು ಕೂಡ ರೇಷ್ಮೆ ಕೃಷಿಯನ್ನು ಬೆಳೆದಿದ್ದೇನೆ. ನಾನು ಹುಟ್ಟಿರೋದು 49ನೇ ಇಸ್ವಿ, ನನಗೂ 75 ವರ್ಷ. ಕೇಂದ್ರ ಜವಳಿ ಸಚಿವರು, ಭಾರತ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಹಿರಿಯರಾದಂಥ ಗಿರಿರಾಜ್ ಸಿಂಗ್ ರವರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಪರವಾಗಿ ಅಭಿವೃದ್ಧಿಯನ್ನ ಬಹಳಷ್ಟು ಮಾಡಿ ಕೇಂದ್ರದಲ್ಲಿ ಬೃಹತ್ ಮತ್ತು ಉಕ್ಕು ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರೇ, ಪವಿತ್ರ ಮಾರ್ಗರೆಟ್ಟಿ ಅವರೇ, ಕರ್ನಾಟಕ ರಾಜ್ಯದ ರೇಷ್ಮೆ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರೇ, ಹಾಗೂ ರೇಷ್ಮೆ ಕ್ಷೇತ್ರದಿಂದ ಮಂತ್ರಿಗಳಾಗಿ ಲೋಕಸಭಾ ಸದಸ್ಯರಾಗಿ ಬಂದಿರತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರೇ, ನಾರಾಯಣ ಕೊಂಗಡ ಅವರೇ, ಶ್ರೀಮತಿ ರಚನಾ ಶಾ ಅವರೇ, ಪ್ರಜಾತಾ ವರ್ಮಾ ಅವರೇ, ಶಿವಕುಮಾರ್ ಅವರೇ, ರೈತ ಬಾಂಧವರೇ, ಮಾಧ್ಯಮದ ಸ್ನೇಹಿತರೇ, ತಮಗೆಲ್ಲರೂ ಕೂಡ ನಾನು ಕೂಡ 1975ನೇ ಇಸ್ವಿಯಲ್ಲಿ ರೇಷ್ಮೆಯನ್ನು ಹಾಕಿದ್ದೆ. ರೇಷ್ಮೆ ಬೆಳೆ ಬೆಳೆದಿದ್ದೇನೆ, ಚಾಕಿ ಸೆಂಟರ್ ಮಾಡಿದ್ದೇನೆ. ಹುಳು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ರೈತರಿಗೆ ಪರಿಚಯಿಸ್ತಕ್ಕಂಥದ್ದನ್ನು ಬಹಳಷ್ಟು ನಾನು ಪ್ರೋಗ್ರೆಸಿವ್ ಫಾರ್ಮರ್, ಕರ್ನಾಟಕ ಸರ್ಕಾರ ನನಗೆ ಪ್ರೋಗ್ರೆಸಿವ್ ಫಾರ್ಮರ್ ಬಿರುದನ್ನು ಕೂಡ ಕೊಟ್ಟಿದೆ. ನಾನು ಒಬ್ಬ ರೈತನಾಗಿ ಮಾತಾಡ್ತೇನೆ. ರೇಷ್ಮೆ ಮೊದಲು ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಆವಾಗ ರೈತರಿಗೆ ರೇಷ್ಮೆ ಒಂದು ರೇರಿಂಗ್ ಹೌಸ್ ಕಟ್ಟಲಿಕ್ಕೆ ಇರ್ಬೋದು, ಉಪಕರಣಗಳಿರ್ಬೋದು, ಗೊಬ್ಬರ ಇರ್ಬೋದು, ಸಾಲ ಇರ್ಬೋದು, ಸಬ್ಸಿಡಿ ಇರ್ಬೋದು, ಎಲ್ಲವನ್ನು ಕೂಡ ಕೊಡ್ತಾ ಇತ್ತು ಹಿಂದೆ. ಈಗ ಬರ್ತಾ ಬರ್ತಾ ರೇಷ್ಮೆ ಕೃಷಿಕರನ್ನ ಕಡೆಗಣಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಸಾಧ್ಯವೇ ಇಲ್ಲ. ರೇಷ್ಮೆ ಇವತ್ತು ದೇಶದಲ್ಲಿ ನಿರುದ್ಯೋಗವನ್ನು ನಿವಾರಣೆ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಕೃಷಿ ಇದ್ರೆ ಅದು ರೇಷ್ಮೆ ಕೃಷಿ. HD ಕುಮಾರಸ್ವಾಮಿ ಅವರು ರಾಮನಗರದಿಂದ ಬಂದಿದ್ದಾರೆ, ಚನ್ನಪಟ್ಟಣದಿಂದ ಬಂದಿದ್ದಾರೆ, ಮಂಡ್ಯದಲ್ಲಿದ್ದಾರೆ. ಸುಧಾಕರ್ ಅವರು ಕೋಲಾರದಲ್ಲಿ 1,500 ಅಡಿಯಿಂದ ನೀರು ತೆಗೆದು ರೇಷ್ಮೆಯನ್ನು ಬೆಳೀತಾರೆ. ಖುಷ್ಕಿ ಪ್ರದೇಶದಲ್ಲಿ ಯಾವುದೇ ನೀರಾವರಿಗೆ ಬೇಕಾದಷ್ಟು ಹಣ ಖರ್ಚು ಮಾಡ್ತಾರೆ, ಕೇಂದ್ರ ಸರ್ಕಾರ ಇಲ್ಲಿ, ರಾಜ್ಯ ಸರ್ಕಾರ ಇಲ್ಲಿ. ಅಲ್ಲಿ ಖುಷ್ಕಿ ಪ್ರದೇಶದಲ್ಲಿ ಬೆಳೀತಕ್ಕಂಥ ಯಾವ್ದಾದ್ರು ಒಂದು ಬೆಳೆ ಇದ್ರೆ ಅದು ರೇಷ್ಮೆ ಕೃಷಿ. ಒಂದು ಮಳೆ ಹೋಗಿ ಬರಗಾಲ ಬಂದರೂ ಕೂಡ ರೇಷ್ಮೆ ಕೃಷಿಯನ್ನು ಬೆಳೀಲಿಕ್ಕೆ ಅವಕಾಶ ಇದೆ. ಆದರೆ ರೈತರಿಗೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರಿಗೆ ನೆರವನ್ನು ಕೊಡಬೇಕು ಅಂತೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಈ ರೇಷ್ಮೆ ಕೃಷಿಯನ್ನ ಮೊದಲು ಪರಿಗಣಿಸಿ ಯಾವ ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು ಅಂತ ಹೇಳ್ತೀರೋ ಅಲ್ಲಿ ಮಹಿಳೆಯರು, ಯುವಕರು ಅವ್ರ ಹಳ್ಳಿನಲ್ಲಿ ರೇಷ್ಮೆ ಕೃಷಿಯನ್ನು ಬೆಳಿಲಿಕ್ಕೆ ಹೆಚ್ಚಿನ ಸಾಲ ಸಬ್ಸಿಡಿ ಸಿಗ್ತಾ ಇಲ್ಲ. ಈಗ ಉಪಕರಣಗಳು ಫ್ರೀಯಾಗಿ ಕೊಡ್ತಾ ಇದ್ರು, ಯಾರೋ 4 ಜನ 5 ಜನ ಕೊಡ್ತಾರೆ. ಅದರಿಂದ ಏನು ಪ್ರಯೋಜನ ಆಗಲ್ಲ. ರೇಷ್ಮೆ ಕೃಷಿ ಉಳಿಲೇಬೇಕು, ರೈತ ಉಳಿಬೇಕು, ನಿರುದ್ಯೋಗ ನಿವಾರಣೆ ಆಗಬೇಕು, ಮಾರ್ಕೆಟ್ಗಳು ಹೆಚ್ಚು ಆಗಬೇಕು. ಇವತ್ತೇನು ರೇಷ್ಮೆ ಮಾರುಕಟ್ಟೆಗಳು ಚಿಕ್ಕಬಳ್ಳಾಪುರ, ರಾಮನಗರ, ಮಳವಳ್ಳಿ ಅಂತ ಏನು ಹೇಳ್ತೀವೋ, ಬೇರೆ ಬೇರೆ APMCಗಳಿದ್ದಾವೆ. ಅಲ್ಲಲ್ಲೇ ಮಾರುಕಟ್ಟೆಗಳನ್ನು ತೆರಿಬೇಕು, ಅಲ್ಲಿಂದ ನೇರ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಿಲ್ಕ್ಗೆ ಇವತ್ತು ಮೈಸೂರು ಸಿಲ್ಕ್ ಸೀರೆಗೆ ಎಷ್ಟು ಬೇಡಿಕೆ ಇದೆ ಅದನ್ನ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಕೇಂದ್ರ ಸರ್ಕಾರ ಇವತ್ತು ಕೇಂದ್ರದ ಮಂತ್ರಿಗಳು ನಮ್ಮ ರೇಷ್ಮೆಯಲ್ಲಿ ಅಪಾರ ಅನುಭವವನ್ನು ಪಡೆದಿರ್ತಕ್ಕಂಥವ್ರು. ಇದ್ರ ಬಗ್ಗೆ HD ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಮಾರುಕಟ್ಟೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಅನುಭವ ಇರ್ತಕ್ಕಂಥವ್ರೆ ಕೇಂದ್ರದ ಸಚಿವರು ನಮ್ಮ ಕುಮಾರಸ್ವಾಮಿ ಅವರು ಇದ್ದಾರೆ. ಜೊತೆಯಲ್ಲಿ ಮೆಂಬರ್ ಆಗಿ ಸದಸ್ಯರಾಗಿ ಸುಧಾಕರ್ ಅವರಿದ್ದಾರೆ. ಇದಕ್ಕೆ ಹೆಚ್ಚು ಶಕ್ತಿಯನ್ನು ಕೊಟ್ಟು ಈ ರೈತರನ್ನ ಉಳಿಸ್ತೇ ಹೋದ್ರೆ ಕೃಷಿ ಕ್ಷೇತ್ರದಲ್ಲಿ ರೈತರಿಗೆ ಉಳುಗಾಲ ಇಲ್ಲ. ಒಂದ್ ಕಡೆ ಬರಗಾಲ, ಇದರಿಂದ ರೇಷ್ಮೆಯಿಂದ ಉಳಿಲಿಕ್ಕೆ ಸಾಧ್ಯ ಇದೆ. ಈ ರೇಷ್ಮೆ ಕೃಷಿಗೆ ಹೆಚ್ಚು ಒತ್ತಡ ಕೊಡಬೇಕು.
ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ನಾನು ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅವರು ಸ್ವಲ್ಪ ಗೌರವಯುತವಾಗಿ ನಡೆಸ್ಕೊಳ್ಳಿ. ಎಲ್ಲರೂ ಕೂಡ ಆಚೆ ಹೊರಗಡೆ ತಡೆಯಾಕಿದ್ದಾರೆ. ಗೌರವಯುತವಾಗಿ ನೋಡ್ಕೊಳ್ಬೇಕು. 75 ವರ್ಷದ ಅಮೃತ ಮಹೋತ್ಸವ ಅದನ್ನ ತಾವು ದಯವಿಟ್ಟು ಗೌರವಯುತ ಮಾಡ್ಕೊಂಡು ಉಪವ್ಯವಸ್ಥೆ ಕೂಡ ಸರಿಯಾಗಿ ನೋಡ್ಕೋಬೇಕು ಅಂತ ಹೇಳಿ ನಿಮ್ಮಂತ ಮನವಿಯನ್ನು ಮಾಡ್ತಾ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ನಮನಗಳು, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಲೆಜೆಂಡು ಧನ್ಯವಾದಗಳು. ಈ ಪ್ರೋತ್ಸಾಹವಿದೆ. ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋದಕ್ಕೆ ನನ್ನ ಸಹಪಾಠಿಯಾದಂಥ ಡಾಕ್ಟರ್ ವಿಶಾಖರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಂತೀನಿ.